ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ಹೊಸ ನೋಟಿಫಿಕೇಶನ್ ಬಂದೈತಿ. ಯಾವುದಪ್ಪ ಅಂತಂದ್ರೆ ಈಗ ಹೇಳ್ತು ನೋಡ್ರಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು. ಇದ್ರಾಗ ಮೊದಲ ನಿಮ್ಗೆ ಇದ್ರ ಮೇಲೆ ಸ್ಕ್ರೀನ್ ಮೇಲೆ ಹೆಂಗೆ ಬಿಟ್ಟು ತೋರಿಸ್ತಾನೋ ಕರೆಕ್ಟಾಗಿ ನೋಡ್ಕೋತೀರಿ, ಅದ್ರ ಮೇಲೆ ನಿಮಗೂ ಗೊತ್ತಾಕತಿ. ನೆಕ್ಸ್ಟ್ ಇದ್ರಾಗು ಫಸ್ಟ್ ಬಂದಿದ್ದು ನಿಮ್ಮ ಫ್ರೀ ಜಾಬ್ ಅಲರ್ಟ್ ಚೆಕ್ ಮಾಡ್ಕೋರಿ, ನಿಮ್ಗೆ ಡೌಟ್ ಇದ್ರು. ನೆಕ್ಸ್ಟ್ ನಿಮ್ಗೆ ಇದ್ರಾಗು ಯಾವ್ದು ಕರ್ದಾರಪ್ಪ ಅಂತಂದ್ರೆ ಕೋಸ್ಟ್ ಗಾರ್ಡ್ ನಾವಿಕ್ ಅಪ್ಲೈ ಅಂತ ಹೇಳಿ ಕರ್ದಾರು. ಒಂದು ಹೊಸ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಅದು ಡೇಟ್ ಇನ್ನೂ ಅಪ್ಲೈ ಮಾಡೋಕೆ ಡೇಟ್ ಸ್ಟಾರ್ಟ್ ಆಗಿಲ್ಲ. ಅದು ಯಾವ ರೀತಿ ಸ್ಟಾರ್ಟಪ್ಪ, ಏನೇನೈತಿ ಕ್ವಾಲಿಫಿಕೇಶನ್, ಏನೇನಿಲ್ಲ ಎಲ್ಲ ಪ್ರತಿಯೊಂದೊಂದು ಹೇಳ್ಕೊತ ಹೋಗ್ಕೊಂಡು ನೋಡ್ರಿ. ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ನಾವಿಕ್ ಅಂತ ಕರ್ದಾರು. ಇದ್ರಾಗ ಜನರಲ್ ಡ್ಯೂಟಿ ಅಂತ GD ಅಂತ ಕರ್ದಾರು. ಅದ್ರ ರಿಕ್ರೂಟ್ಮೆಂಟ್ 2024 ಸ್ಟಾರ್ಟ್ ಆಗೈತಿ. ಅಂದ್ರೆ ಪೋಸ್ಟ್ ಡೇಟ್ ಯಾವಾಗ ಆಗೈತಿಪ್ಪ ಅಂತಂದ್ರೆ 5/2/2024 ಪೋಸ್ಟ್ ಆಗೈತಿ. ಇದ್ರ ಟೋಟಲ್ ವೇಕೆನ್ಸಿ ನೋಡೋದಾದ್ರೆ 260 ವೇಕೆನ್ಸಿ ಇದಾವೆ. ಇದ್ರಾಗ ಇನ್ಫಾರ್ಮೇಶನ್ ನೋಡೋದಾದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಹ್ಯಾಸ್ ಪಬ್ಲಿಸಿಟಿ a notification for the recruitment of Navik General Duty vacancy for male Indian candidates in the Indian Coast Guard, an armed force of an union for 2 or 24 batch. Those candidates who are interested in the vacancy details and completed all eligibility criteria and read the notification and apply ಆನ್ಲೈನ್ ಅಂತ ಹೇಳ್ಯಾರು. ನೋಡ್ಕೋರಿ. ಇದ್ರ ಯಾವಂದ್ರೆ ಡೇಟ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಅಪ್ಲಿಕೇಶನ್ ಕರೆದಾರು. ಪಬ್ಲಿಸಿಟಿ ಐತಿ ಎಲ್ಲ ಕಡೆ. ಇದು ರಿಕ್ರೂಟ್ಮೆಂಟ್ 5ನೇ ತಾರೀಕು ರಿಕ್ರೂಟ್ಮೆಂಟ್ ಆಗೈತಿ, ಅಂದ್ರೆ ಓಪನ್ ಆಗೈತಿ, ಪೋಸ್ಟ್ ಆಗೈತಿ. ನೆಕ್ಸ್ಟ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಒಳಗೆ ಕರೆದಾರು. ಯಾವ್ದಂದ್ರೆ ಜನರಲ್ ಡ್ಯೂಟಿ ಒಳಗೆ ಕರೆದಾರು. ಇದ್ರಾಗ ನಿಮ್ಗೆ ಬೇಕಾದ್ರೆ ಇದ್ರ ಪೂರ್ತಿ ಲಿಂಕ್, ಇದ್ರ ಬಗ್ಗೆ ನೋಟಿಫಿಕೇಶನ್ ಎಲ್ಲ ಬೇಕಾದ್ರೆ ನಿಮ್ಗೆ ತಳಗ ಲಿಂಕ್ ಕೊಟ್ಟಿರ್ತಾನು, ಓಪನ್ ಆಗಿ ನೋಡ್ಕೊಂಡ್ರೆ ನೋಡ್ರಿ. ಇದ್ರ ಅಪ್ಲಿಕೇಶನ್ ಫೀ ಯಾವ ರೀತಿ ಐತಪ್ಪ ಅಂತಂದ್ರೆ ಫಾರ್ ಅದರ್ಸ್ ಎಲ್ಲ ಕ್ಯಾಂಡಿಡೇಟ್ಸರಿಗೆ 300 ರೂಪಾಯಿ ಐತೆ. ಅದರ್ಸ್ ಇಕ್ಕಟ್ಟ SC/ST ದವ್ರ ಕ್ಯಾಂಡಿಡೇಟ್ ₹1 ಇರಂಗಿಲ್ಲ, ಏನು ನಿಲ್ಲೈತಿ, ಯಾವುದೂ ಇದಿಲ್ಲ. ಇದ್ರ ಮೇಡ್ ಆಫ್ ಪೇಮೆಂಟ್ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ಆನ್ಲೈನ್ ಮೇಡ್ ಬೈ ಯೂಸಿಂಗ್ ನೆಟ್ ಬ್ಯಾಂಕಿಂಗ್ ಆರ್ ಬೈ ಯೂಸಿಂಗ್ ಮೋಸ್ಟ್ರೋ ರುಪಿ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ಲಿ ಮತ್ತು ಅಥವಾ UPIಲೇ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಕೈತಿ ಅದ್ರಲಿಂತ ಮಾಡ್ಕೋಬೋದು, ಪೇಮೆಂಟ್ ಮಾಡ್ಕೋಬೋದು. ಇದ್ರ ಇಂಪಾರ್ಟೆಂಟ್ ಡೇಟ್ಸ್ ಯಾವ ರೀತಿ ಐತಂದ್ರೆ ಇದು ಸ್ಟಾರ್ಟಿಂಗ್ ಆಗಿಲ್ಲ, 13ನೇ ತಾರೀಕು ಸ್ಟಾರ್ಟ್ ಆಕೈತಿ. ಇದೇ ತಿಂಗಳ ಫೆಬ್ರವರಿ 13ನೇ ತಾರೀಕು ಸ್ಟಾರ್ಟ್ ಆಕೈತಿ. ಸ್ಟಾರ್ಟಿಂಗ್ ಡೇಟ್ 13/2/2024 ಸ್ಟಾರ್ಟ್ ಆಗಿ 11 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಲಾಸ್ಟ್ ಡೇಟ್ ಯಾವಾಗ ಅಂತಂದ್ರೆ ಪೇಮೆಂಟ್ ಇದ್ರ ಫೀ 27/2/2024 17:30 ಅಂದ್ರೆ 5:30 ಟೈಮ್ ಲಾಸ್ಟ್ ಆಕತಿ. ನೆಕ್ಸ್ಟ್ ಇದ್ರ ಏಜ್ ಲಿಮಿಟ್ ನೋಡೋದಾದ್ರೆ ಮಿನಿಮಮ್ ಏಜ್ ಲಿಮಿಟ್ ಎಷ್ಟು ಐತಪ್ಪ ಅಂತಂದ್ರೆ 18 ಇಯರ್ ಐತಿ. ನೆಕ್ಸ್ಟ್ ಇದು ಮ್ಯಾಕ್ಸಿಮಮ್ ಏಜ್ ಎಷ್ಟು ಐತಪ್ಪ ಅಂದ್ರೆ ಲಿಮಿಟ್ 22 ಇಯರ್ಸ್ ಐತಿ. ನೆಕ್ಸ್ಟ್ ಇದ್ರಾಗ ಫಾರ್ ನಾವಿಕ್ ಅಂದ್ರೆ GD ಅಥವಾ DB ಅಂತ ಬರ್ತೈತಿ. ಕ್ಯಾಂಡಿಡೇಟ್ಸ್ ಬಾರ್ನ್ ಬಿಟ್ವೀನ್ ಅಂದ್ರೆ ಇದ್ರಾಗ ಎಷ್ಟಿಂದ ಎಷ್ಟು ಡೇಟಾ ಬೇಕಪ್ಪ ಅಂತಂದ್ರೆ ಇದ್ರಾಗ ಅಂದ್ರೆ 1 ಸೆಪ್ಟೆಂಬರ್ 2002ರಿಂದ 31 ಆಗಸ್ಟ್ 2006 ಏನು ಹುಟ್ಟಿರ್ತಾರಲ್ಲ, ಜನ್ಮ ಮಾಡಿರ್ತಿರಲ್ಲ, ಅವರು ಈ ಬಾತ್ ಡೀಟೇಲ್ಸ್ ಒಳಗೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಅವೈಲೇಬಲ್ ಐತಿ. 2002ರಿಂದ 2006 ಏನು ಹುಟ್ಟಿರ್ತಿರಲ್ಲ ನೀವು, ಆ ಡೇಟಿನೊಳಗೆ ಯಾರು ಹುಟ್ಟಿರ್ತಿರಲ್ಲ ಆ ಡೇಟ್ನವ್ರು ಹಾಕಕ್ಕೆ ಅವೈಲೇಬಲ್ ಐತಿ ಅಂದಂಗೆ. ನೆಕ್ಸ್ಟ್ ಇದ್ರ ಕ್ವಾಲಿಫಿಕೇಶನ್ ನೋಡಿದ್ರೆ ಕ್ಯಾಂಡಿಡೇಟ್ಸ್ ಶೋಲ್ಡ್ ಪ್ರೊಸೆಸ್ 10th +2 ವಿತ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಐತಿ, ಆರಾಮಾಗಿ ಹಾಕಿರಿ. ಇದ್ರ ವೇಕೆನ್ಸಿ ಡೀಟೇಲ್ಸ್ ನೋಡಿದ್ರೆ ಪೋಸ್ಟ್ ನೇಮ ಇದ್ರ ಟೋಟಲ್ ಎಷ್ಟದು ಅಂದ್ರೆ ನಾವಿಕ ಜನರಲ್ ಡ್ಯೂಟಿ ಐತಿ. ನೆಕ್ಸ್ಟ್ 260 ಐತಿ. ಇದ್ರ ಅಪ್ಲೈ ಡೇಟ್ ಅಂದ್ರೆ 13/2/2024 ಸ್ಟಾರ್ಟ್ ಆಗೈತಿ. ಇದ್ರ ನೋಟಿಫಿಕೇಶನ್ ಬೇಕಾದ್ರೆ ನೋಟಿಫಿಕೇಶನ್ ನೋಡ್ಕೊರಿ, ಕ್ಲಿಕ್ ಮಾಡ್ಕೊರಿ. ಫ್ರೀ ಜಾಬ್ ಅಲಾಟ್ನೇ ಹೋರಿ. ನಿಮ್ಮ ಪ್ರತಿಯೊಂದು ನೋಟಿಫಿಕೇಶನ್ ತಿಳಿಸೀನಿ, ಸೆಂಟ್ರಲ್ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ ಪ್ರತಿಯೊಂದು ಹೇಳೀನಿ. ಆರಾಮಾಗಿ ಹಾಕಿರಿ. ಕೋಸ್ಟ್ ಗಾರ್ಡ್ ಅಂತೂ ಸ್ಟಾರ್ಟ್ ಆಗೈತಿ 13ನೇ ತಾರೀಕು. ಎಲ್ಲರೂ ರೆಡಿ ಆಗಿರಿ. ಇಷ್ಟ ನಮ್ಮ ಹೊಸ ವಿಡಿಯೋ ಯಾರು ನೋಡಾಕ್ತಾರೆ ಅಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಫ್ರೆಂಡ್ಸ್ಗಳು ಈ ರೀತಿ ಕರ್ದಾರಂತ. ಮತ್ತು ನಾವು ಇನ್ನೂ ಹೊಸ ನೋಟಿಫಿಕೇಶನ್ ನಿಮಗೆ ಬರ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ನಮ್ಮ ಪಕ್ಕದಲ್ಲಿರೋ ಗಂಟೆನ ಒತ್ತಿರಿ. ಇಷ್ಟು ನಮ್ಮದು ಕೋಸ್ಟ್ ಗಾರ್ಡ್ ಬಗ್ಗೆ ನಾನು ನಿಮಗೆ ನೋಟಿಫಿಕೇಶನ್ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.